ಆ ತಾಂಡವ್ ಮಾತ್ರ ಎಲ್ಲಿ ಹುಡುಕಿದ್ರು ಸುಳಿನೇ ಸಿಗ್ತಿಲ್ಲ. ಸಾಹೇಬ್ರೆ ಆ ಕಂಟಿ ಬೇರೆ ಅವ್ನ ಹಳೆ ವರ್ಷ ಶುರು ಮಾಡ್ಕೊಂಡಿದ್ದಾನಂತೆ. ಸಿಕ್ತವ್ರಿಗೆಲ್ಲ ಹೊಡಿತಾ ಇದ್ದಾನಂತೆ. ತಪ್ಪು ಮಾಡಿದವ್ರಿಗೆ ನಾನೇ ಶಿಕ್ಷೆ ಕೊಡ್ತೀನಿ ಅಂತ ಅವನೇ ಎಲ್ರಿಗೂ ಹೊಡೆದು ಬಡ್ದು ಮಾಡ್ತವನಂತೆ. ಹಾಗಿದ್ರೆ ಅವನ ಇನ್ಸ್ಪೆಕ್ಟರ್ಗೆ ಏನಾದರೂ ತೊಂದರೆ ಮಾಡಿರ್ಬೇಕು. ಮೊದ್ಲೇ ಮುಟ್ಟಿದ್ರೆ ಮುನಿ ಅವನು. ಅವನ ಮನೆ ಬೆಂಕಿ ಹಚ್ಚಕ್ ಹೋದ್ರೆ ಸುಮ್ಮನೆ ಬಿಡ್ತಾನಾ? ಅವನೇನಾದ್ರೂ ಮಾಡಿದ್ರೆ ಮತ್ತೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ತಾಂಡವ್ ಮಿಸ್ಸಿಂಗ್ ಅಂತ ಕಂಪ್ಲೇಂಟ್ ಕೊಡ್ತಾ ಇದ್ದ. ಅಯ್ಯೋ ಅದೆಲ್ಲ ಬರೀ ನಾಟಕ. ನಿಮ್ಗಿನ್ನೂ ಆ ಕಂಟಿ ಮಾವನ ಬಗ್ಗೆ ಗೊತ್ತಿಲ್ಲ. ಅವನ್ ತಂಟೆಗೆ ಹೋದ್ರೆ ಒಂದ್ ಪಕ್ಷ ಸುಮ್ನೆ ಬಿಟ್ಬಿಡ್ತಾನೆ, ಆದ್ರೆ ಅವ್ರ ಮನೆಯವ್ರ ತಂಟೆಗೆ ಹೋದ್ರೆ ಮಾತ್ರ ಸುಮ್ನೆ ಬಿಡಲ್ಲ. ನಂಗೆ ಯಾಕೋ ತಾಂಡವ್ ಸಾಹೇಬ್ರು ಇಟ್ಟೊತ್ಕಾಗ್ಲೇ ಎಣಾಗಿ ಭೂಮಿಲ್ ಕೊಳಿತಾ ಇದಾರೇನೋ ಅಂತ ಅನಿಸ್ತೈತೆ. ಹಾಗಾದ್ರೆ ಆ ಸ್ನೇಹ ದೇವ ಆದಂಗೆ ತಾಂಡವ ದೇವಾಗಿರ್ತಾರ? ತಾಂಡವ್ ಸಾಹೇಬ್ರು ಮಿಸ್ಟರ್ ತಾಂಡವ್. ವೈಭವ್, ಅದು ತಾಂಡವ ದೇವನ ಮುಟ್ಟೋಡಿ. ಶಟಪ್. ಅಲ್ಲ ಸಾಹೇಬ್ರೆ, ಈಟ್ ದಿನ ಎಲ್ಲೊಟ್ಟೋಗಿದ್ರಿ? ಆ ಕಂಟಿ ನನ್ನ ಹಿಡಿದು ಯಾರಿಗೂ ಕಾಣದೇ ಇರೋ ತರ ಕಟ್ಟಾಕ್ಬಿಟ್ಟಿದ್ದ. ಹೆಂಗೋ ಪ್ಲಾನ್ ಮಾಡಿ ತಪ್ಸ್ಕೊಂಬಂದಿದ್ದೀನಿ. ನಾನು ಹೇಳಿರ್ಲಿಲ್ವಾ, ನಮ್ಮ ಮಾವ ಸಾಮಾನ್ಯದವನಲ್ಲ. ಕಿರಾತಕ ನನ್ ಮಗ ಅವನು. ಸ್ಟೇಷನಾಗೆ ನಂಗೆ ಇವನು ಗೊತ್ತೇ ಇಲ್ಲ ಅಂತ ಹೆಂಗೆಲ್ಲ ನಾಟಕ ಆಡ್ಬಿಟ್ಟ ಗೊತ್ತಾ? ಅವನು ನಾವ್ ಅನ್ಕೊಂಡಿರೋ ತರ ಅಲ್ಲ, ಯಾವ ಸಾಕ್ಷಿನೂ ಸಿಗದೆ ಇರೋ ತರ ನಮ್ಮನ್ನೆಲ್ಲ ಮುಗಿಸಿದಾನೆ. ಹಗಲಲ್ಲಿ ಓಡ್ ಬಂದ್ರೆ ಎಲ್ಲಿ ಸಿಕ್ಕಾಕೊಂಡ್ಬಿಡ್ತೀನೋ ಅಂತ ರಾತ್ರಿ ಆಗೋವರೆಗೂ ವೆಯ್ಟ್ ಮಾಡ್ಬಿಟ್ಟು ಇವಾಗ ತಪ್ಪಿಸ್ಕೊಂಬಂದೆ. ಗುಡ್. ರಾಧಾ, ಇನ್ಮೇಲೆ ನೀನು ಆ ಕಣ್ಣಿಗೆ ಬೀಳ್ದೆ ಇರೋದೇ ಒಳ್ಳೇದು. ಅಲ್ಲ ಮಿಸ್ಟರ್ ತಾಂಡವ್, ನಾವು ಗೊತ್ತಿಲ್ಲದೆ ಗೇಮ್ ಆಡೋಣ ಅಂದ್ರೆ ನೀವು ಸೀದಾ ಹೋಗಿ ಅವನ ಮನೆಗೆ ಬೆಂಕಿ ಇಟ್ಟಿದ್ದೀರಾ. ಆ ಕಂಟಿ ಸುಮ್ಮನೆ ಬಿಡ್ತಾನಾ? ಇನ್ನು ಮುಂದೆ ಯಾರ ಮೇಲೂ ಕೈ ಮಾಡಲ್ಲ ಅಂತ ಕಂಕಣ ತೊಟ್ಟಿದ್ನಲ್ಲ, ಅದಕ್ಕೆ ಹೋದೆ. ಚೆನ್ನಾಗಿ ಹೇಳಿದ್ರಿ. ಹುಲಿ ಬೇಟೆ ಆಡಲ್ಲ ಅಂದ್ರೆ ಅದನ್ನ ನಂಬಕ್ ಆಗತ್ತಾ ಇನ್ಸ್ಪೆಕ್ಟರ್ ಸರ್? ಏಕೆ, ಏನಾದರೂ ಕೆಟ್ಟ ಕನ್ಸ್ಬಿತ್ತಾ? ನನಗದೇನೋ ಗೊತ್ತಾಗ್ತಿಲ್ಲ. ನೋಡು, ಇಷ್ಟು ದಿನ ನೀವು ಜೈಲಲ್ಲಿದ್ದರೆ, ಇದು ಹೊಸ ಪ್ಲೇಸ್ ಅಲ್ವಾ, ಅದಕ್ಕೆ ಈ ಥರ ಏನೋ ಫೀಲ್ ಆಗ್ತಿದೆ. ಡೋಂಟ್ ವರಿ, ದಿಸ್ ಇಸ್ ವೆರಿ ಸೇಫ್ ಪ್ಲೇಸ್. ನಿಮಗೇನು ತೊಂದರೆ ಆಗಲ್ಲ. ಅಯ್ಯೋ ವೈಭವ್, ನಾನು ಎಷ್ಟೇ ಧೈರ್ಯವಾಗಿರೋದಕ್ಕೆ ಪ್ರಯತ್ನ ಪಟ್ಟರು ನನ್ನ ಕೈಲಿ ಅದು ಆಗ್ತಿಲ್ಲ. ಪ್ಲೀಸ್, ನೀವೊಂದು ಸ್ವಲ್ಪ ಹೊತ್ತು ಇಲ್ಲೇ ಇರ್ತೀರಾ? ಏನು, ನಾನು ಇಲ್ಲಿರೋದಾ? ಪ್ಲೀಸ್ ತಪ್ಪು ತಿಳ್ಕೊಬೇಡಿ ವೈಭವ್. ನಾನು ಯಾವಾಗಲೂ ತುಂಬ ಕುಟುಂಬದಲ್ಲಿ ಬೆಳೆದಿರೋ ಹುಡುಗಿ. ಇನ್ಫ್ಯಾಕ್ಟ್ ಜೈಲಲ್ಲಿ ಕೂಡ ನನ್ನ ಜೊತೆ ಕೈದಿಗಳಿರ್ತಿದ್ರು. ಇಲ್ಲಿ ಒಬ್ಬಳೇ ಇರೋದಕ್ಕೆ ನನಗೆ ಯಾಕೋ ತುಂಬ ಭಯ ಆಗ್ತಿದೆ. ಏನೂ ಆಗಲ್ಲ ಅಂತ ಹೇಳ್ದೆ ಅಲ್ವ ರಾಧಾ? ಆರಾಮಲ್ಲಿ ಕಣ್ಮುಚ್ಕೊಂಡು ಮಲ್ಕೊಳ್ಳಿ. ನಾನಿನ್ನು ಬರ್ತೀನಿ. ವೈಭವ್ ಪ್ಲೀಸ್, ನೀವಿದ್ರೆ ನನಗೊಂದೊಂಥರ ಧೈರ್ಯ. ಶಿವಪೂಜೆಯಲ್ಲಿ ಕಡಿತಾರ ಈ ರಾಜು ಒಬ್ಳು. ಹಲೋ, ಹೇಳಿ ರಾಜಿ ಅವರೇ. ರಾಧಾ, ಮಲಗ್ಬಿಟ್ಟಿದ್ಯಾ? ಇಲ್ಲ, ಹೇಳಿ. ಯೋನಿಲ್ಲ ರಾಧಾ, ನೀನ್ ಜೈಲಿಂದ ಬಂದ್ಮ್ಯಾಕೆ ಹೊಸ ವಾತಾವರಣ ಅಲ್ವಾ, ಎಲ್ಲ ಬ್ಯಾರೆ ನಿಂಗೆ ಅಡ್ಜಸ್ಟ್ ಆಯ್ತಾ ಇಲ್ವಾ, ನಿದ್ದೆ ಬಂತಾ ಇಲ್ವಾ ಕೇಳುಮ ಅಂತ ಫೋನ್ ಮಾಡಿದೆ. ವೈಭವ್ ನನ್ನ ಜೊತೆಲಿ ಇರ್ಬೇಕಾದ್ರೆ ನನಗೇನು ಭಯ ರಾಜಿ ಅವರೇ. ಅದು ಸರಿ, ಆದ್ರೆ ಅವರೇ ನಿನ್ ಜೊತೆ ಯಾವಾಗ್ಲೂ ಇರಕ್ಕಾಯ್ತದ? ಇರದೆ ಏನು, ನನ್ನ ಮೇಲೆ ಅವ್ರಿಗೆ ತುಂಬ ಕಾಳಜಿ ಇದೆ. ನನ್ನನ್ನು ಇಲ್ಲಿವರೆಗೂ ವೈಭವ್ ಅವ್ರ ಥರ ಯಾರೂ ಪ್ರೊಟೆಕ್ಟ್ ಮಾಡಿಲ್ಲ. ರಿಯಲಿ ಅವ್ರು ತುಂಬ ಒಳ್ಳೆ ವ್ಯಕ್ತಿ. ಹೌದ್ರಾದ, ಅವ್ರು ಸ್ಯಾನೆ ಒಳ್ಳೆ ವ್ಯಕ್ತಿ. ಆದ್ರೆ 24 ಗಂಟೆ ಅವ್ರು ನಿನ್ನ ಕಾಯ್ಕೊಂಡು ಕೂತ್ಕೊಳ್ಳಕ್ಕೆ ಅವರೇ ನಿನ್ ಕಾವಲ್ಗಾರನ?
ಒಂದ್ಸಲ ಅವ್ರು ಕಾಯ್ಬೇಕು ಅಂತ ಡಿಸೈಡ್ ಮಾಡಿದ್ರೆ ಅವ್ರು ಖಂಡಿತ ಕಾಯ್ತಾರೆ. ನೀನ್ ಹೇಳೋದ್ ನೋಡ್ತಿದ್ರೆ ಅವ್ರು ಇವಾಗ್ಲೂ ನಿನ್ ಮುಂದೆನೆ ಕೂತ್ಕೊಂಡು ನಿನ್ನನ್ ಕಾಯ್ತಿರೋಂಗ್ ಹೇಳ್ತಿದ್ಯಾ? ಹೌದು ರಾಜೀವ್ರೆ, ನಿದ್ದೆ ಬರ್ದೆ ತುಂಬ ಭಯ ಆಗ್ತಿತ್ತು. ಅದಕ್ಕೆ ವೈಭವ್ ಅವ್ರಿಗೆ ಕಾಲ್ ಮಾಡಿದ್ದೆ. ಅವರಿಲ್ಲೇ ನನ್ನ ಮುಂದೆನೇ ಇದ್ದಾರೆ. ಸುಮ್ಕಿರು, ಸುಳ್ಳು ಹೇಳ್ಬೇಡ. ಅಯ್ಯೋ ಒಂದು ನಿಮಿಷ ಇರಿ. ಇವಳೇನ್ ಹಿಂಗೆ ಹೇಳ್ತಾವಳೆ? ಆಟ ದೊಡ್ಡ ಮನ್ಸ ಇವಳನ್ನ ಕಾಯ್ಕೊಂಡ್ ಕೂತವ್ರ. ಸಾಹೇಬ್ರೆ ನೀವಾ? ಪಾಪ ರಾಧಾ ಅವ್ರು ತುಂಬ ಹೆದರ್ಕೊಂಡಿದ್ರು, ಧೈರ್ಯ ಹೇಳೋಣ ಅಂತ ಬಂದಿದೆ ಅಷ್ಟೇ. ವಾ, ಈ ರಾಧಾ ಏನ್ ಸಾಮಾನ್ಯದವಳಲ್ಲ, ಸರಿಯಾಗಿರೋ ತಿಮಿಂಗ್ಲಕ್ಕೆ ಬಲೆ ಬೀಸವಳೆ. ಸರಿ ರಾಜೀವ್ರೆ, ಏನಾದರೂ ಇದ್ರೆ ಬೆಳಗ್ಗೆ ಮಾತಾಡೋಣ. ನಾನು ನಿಮಗೆ ನಾಳೆ ಕಾಲ್ ಮಾಡ್ತೀನಿ. ಬಾಯ್. ಮಲ್ಕೊಳ್ಳಿರೋದ? ಇಲ್ಲ, ನಿದ್ದೆ ಬರ್ತಿಲ್ಲ. ಈ ರಾಧಾ ಜೈಲಿಂದ ಬಂದ್ಮ್ಯಾಕೆ ಏನೋ ಪ್ಲಾನ್ ಮಾಡ್ತವಳೆ. ಅಲ್ಲ, ಆಟ ದೊಡ್ಡ ಹೋಟ್ಲು ಅನ್ನೋರು ಇವಳನ್ನ ಕಾಯ್ಕೊಂಡ್ ಕೂತವ್ರೆ ಅಂತಂದ್ರೆ ಇವಳನ್ನಂತವ ಚಪ್ಲಿ ಕಾಯಿಸಿದ್ರು ಕಾಯಿಸ್ತಾಳೆ, ಹೇಳಕ್ಕಾಗಕ್ಕಿಲ್ಲ. ನಾನು ಸಣ್ಣಾಗ ನಾನು ಇರ್ಬೇಕು.